ಸಂಚಲನ ಮಾಡ್ತಾರೆ. ಬೆಳಗ್ಗೆ ಎದ್ದು ಮೈಕುಗಳಲ್ಲಿ ಬೊಬ್ಬೆ ಹಾಕ್ತಾರೆ, ಅಲ್ಪಸಂಖ್ಯಾತರಾದ ಹಿಂದೂಗಳಿಗೆ ನಾವು ರಕ್ಷಣೆ ಕೊಡಬೇಕು ಅಂತ. ರಾತ್ರಿ ಎಲ್ಲ ಸಂಚು ಮಾಡೋದು ಇವರೇ. ಒಬ್ಬೊಬ್ಬ ಹಿಂದೂವನ್ನು ಹುಡುಕಿ ಕೊಲ್ತಾ ಇದ್ದಾರಲ್ಲ ಬಾಂಗ್ಲಾದೇಶದಲ್ಲಿ. ಒಂದು ಮುಸಲ್ಮಾನ ಬದಲಾವಣೆ ಆಗ್ಬೇಕು, ಇಲ್ಲ ಅಂತಂದ್ರೆ ಸಾಯಬೇಕು. ವಿರಾಜಪೇಟೆ ತಾಲೂಕಿನಲ್ಲಿ ಒಬ್ಬ ಕಾಫಿ ತೋಟದ ಮಾಲೀಕ ಅವರನ್ನ ಕೆಲ್ಸಕ್ಕೆ ಇಟ್ಕೊಂಡಿದ್ದ. ಒಂದೆರಡು ದಿನ ತಡ ಆಯ್ತು ಸಂಬಳ ಕೊಡೋದಿಕ್ಕೆ. ಅವರ ಮನೆ ಗೇಟಿಗೆ ಬಾಂಬಿಟ್ಟು ಉಡಾಯಿಸಿದ್ರು ಇದೇ ಬಾಂಗ್ಲಾದೇಶಿ ಮುಸಲ್ಮಾನರು. ಹಿಂದೂಗಳ ಅನ್ಯಾಯ ಆದ್ರೆ ಯಾರು ಬರ್ತಾ ಇದ್ದಾರೆ ಸ್ವಾಮಿ? ಸ್ಥಳೀಯವಾಗಿ ಅವರಿಗೆ ಎಲ್ಲ ಐಡೆಂಟಿ ಕಾರ್ಡು, ರೇಷನ್ ಕಾರ್ಡು ಎಲ್ಲವನ್ನೂ ಕೊಡುವಂತ ವ್ಯವಸ್ಥಿತವಾದ ಸಂಚು ನಡೀತಾ ಇದೆ. ಇದರ ವಿರುದ್ಧವಾಗಿ ಹಿಂದೂಗಳು ಧ್ವನಿ ಎತ್ತಬೇಕು. ಸಿನಿಮಾ ನಟರನ್ನ ಬಿಡ್ತಾ ಇಲ್ಲ, ಉದ್ಯಮಿಗಳನ್ನ ಬಿಡ್ತಾ ಇಲ್ಲ, ಸಾಧು ಸಂತರನ್ನ ಬಿಡ್ತಾ ಇಲ್ಲ, ಯಾರನ್ನು ಬಿಡ್ತಾ ಇಲ್ಲ. ಸಿಕ್ಕಲ್ಲಿ ಹಿಂದೂಗಳನ್ನ ಹತ್ಯೆ ಮಾಡಲಾಯ್ತು. ಸಿಕ್ಕಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ರು, ಮನೆಗಳಿಗೆ ಬೆಂಕಿ ಇಟ್ರು, ಅಕ್ಷರಶಃ ದೋಚಿದ್ರು. ಇವತ್ತಿನ ಈ ಜಾಥಾ ಮತ್ತು ಪ್ರತಿಭಟನೆ ಪ್ರಸ್ತುತ ತುಮಕೂರು ವಿಭಾಗದ ಧರ್ಮ ಜಾಗರಣದ ಪೂರ್ಣಾವಧಿ ಕಾರ್ಯಕರ್ತರ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಾರೆ. ಈ ಪ್ರತಿಭಟನೆಯ ಉದ್ದೇಶವನ್ನು ಅವರು ತಿಳಿಸ್ಕೊಡ್ತಾರೆ. ಸ್ವಾತಂತ್ರ್ಯವನ್ನ ಕೊಟ್ಟಿದ್ದೆ ಯಾರು? ಇದೇ ಭಾರತ. ತಿನ್ನೋದಕ್ಕೆ ಅನ್ನನೂ ಇರಲಿಲ್ಲ ಅವರಿಗೆ. ಅಕ್ಷರಶಃ ಇಸ್ಕಾನ್ ಸಂಸ್ಥೆಯ ಸಂತರು ಅವರಿಗೆ ಅನ್ನವನ್ನ ಉಣಬಡಿಸಿದ್ದಾರೆ. ಅವರಿಗೆ ಎಲ್ಲಾ ರೀತಿಯಲ್ಲೂ ಸಹಕಾರ ಕೊಟ್ಟಿತ್ತು ಇಸ್ಕಾನ್ ಸಂಸ್ಥೆ. ಆ ಇಸ್ಕಾನ್ ಸಂಸ್ಥೆಯ ಸಂತರನ್ನ ಬಂಧನ ಮಾಡಿದ್ದಾರೆ. ಒಂದೊಂದು ಘಟನೆಗಳನ್ನು ಕೂಡ ಮಾಧ್ಯಮಗಳಲ್ಲಿ ನೋಡುವಾಗ ಹಿಂದೂಗಳಾದ ನಮಗೆ ಯಾವ ರೀತಿಯ ಭಾವನೆಗಳು ವ್ಯಕ್ತಪಡಿಸಬೇಕು ಅಂತ ಒಂದ್ಸಲ ಯೋಚನೆ ಮಾಡೋಣ. ಆದ್ರೆ ಇವರು ಶುರು ಮಾಡಿದ್ದು ಮೀಸಲಾತಿ ಕಾರಣಕ್ಕೋಸ್ಕರ. ಯಾವುದೋ ಒಬ್ಬ ಅಯೋಗ್ಯ ಒಂದು ಮುದಿ ಹಂದಿಯನ್ನ ತಂದು ಬಾಂಗ್ಲಾದೇಶದ ಪ್ರಧಾನಿ ಅಂತ ಹೇಳಿ ತಂದು ಕೂರಿಸಿದ್ರು. ವ್ಯವಸ್ಥಿತವಾದ ಸಂಚುಗಳನ್ನ ಮಾಡಿದ್ರು ಮೊದಲೇ. ನಂತರ ಮೀಸಲಾತಿಯ ನೆಪದಲ್ಲಿ ಹೋರಾಟಗಳನ್ನ ಶುರು ಮಾಡಿದ್ರು. ಸಿಕ್ಕಲ್ಲಿ ಹಿಂದೂಗಳನ್ನ ಹತ್ಯೆ ಮಾಡಲಾಯಿತು. ಸಿಕ್ಕಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ರು, ಮನೆಗಳಿಗೆ ಬೆಂಕಿ ಇಟ್ರು, ಅಕ್ಷರಶಃ ದೋಚಿದ್ರು, ಮನೆಗಳನ್ನ ದೋಚಿದ್ರು, ದೇವಸ್ಥಾನಗಳನ್ನ ಧ್ವಂಸ ಮಾಡಿದ್ರು. ಉದ್ದೇಶ ಏನಾಗಿತ್ತು? ಹಿಂದೂಗಳನ್ನ ದಮನ ಮಾಡಬೇಕು ಅನ್ನೋದೇ ಒಂದು ಉದ್ದೇಶ ಆಗಿತ್ತು. ಶುರು ಮಾಡಿದ್ದು ಮೀಸಲಾತಿ ಕಾರಣಕ್ಕೋಸ್ಕರ. ಯಾಕೆ? ಭಾರತ ಜಗತ್ತಿನಲ್ಲಿ ಇವತ್ತು ಪ್ರಬಲ ರಾಷ್ಟ್ರ ಆಗ್ತಾ ಇದೆ. ಇದು ಅಮೆರಿಕಕ್ಕೂ ಕೂಡ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರದ್ದು ಆ ಸಂಚಿನ ಒಂದು ಭಾಗವೇ ಇವತ್ತು ಹಿಂದೂಗಳಿಗೆ ಬಾಂಗ್ಲಾದೇಶದಲ್ಲಿ ನಡೀತಾ ಇರ್ತಕ್ಕಂಥ ಈ ಒಂದು ದೌರ್ಜನ್ಯ. ಕೆನಡಾದಲ್ಲಿ ನಾವು ನೋಡ್ತಾ ಇದ್ದೀವಿ ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಿರೋದನ್ನ. ಪಾಕಿಸ್ತಾನ, ಪಾಪಿ ಪಾಕಿಸ್ತಾನದಲ್ಲಿ ತಿನ್ನಕ್ಕೂ ಗತಿ ಇಲ್ಲ. ಇವತ್ತು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ದೋಸ್ತಿಯಾಗಿ ಮಾತನಾಡ್ತಾ ಇದ್ದಾವೆ. ಕಾರಣ ಹಿಂದೂಗಳನ್ನ ದಮನ ಮಾಡಬೇಕು. ಭಾರತ ಇವತ್ತು ಬಲಿಷ್ಠ ರಾಷ್ಟ್ರ ಆಗ್ತಾ ಇದೆ. ಹಾಗಾಗಿ ಭಾರತವನ್ನು ಏನಾದ್ರೂ ಮಾಡಿ ದಮನ ಮಾಡಬೇಕು. ನಮ್ಮನ್ನು ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಎಷ್ಟು ಪರ್ಸೆಂಟ್ ಇತ್ತು? 25% ಇದ್ರು ಪಾಕಿಸ್ತಾನದಲ್ಲಿ. ಇವತ್ತು ಔಷಧಿಗೆ ಕೂಡ ಸಿಗ್ತಾ ಇಲ್ಲ. 23% ಬಾಂಗ್ಲಾದೇಶದಲ್ಲಿ ಹಿಂದೂಗಳಿದ್ರು. ಇವತ್ತು ಎಷ್ಟು ಪರ್ಸೆಂಟ್ ಬಂದಿದ್ದೀವಿ? ಬಲವಂತವಾಗಿ ಮತಾಂತರ ಮಾಡ್ತಾ ಇದ್ದಾರೆ. ಅವೆಲ್ಲ ಎಲ್ಲಿ ಹೋದ್ರಾಗದೆ? ಹತ್ಯೆಗಳನ್ನ ಮಾಡ್ತಾ ಇದ್ದಾರೆ. ಒಂದು ಮುಸಲ್ಮಾನ ಬದಲಾವಣೆ ಆಗ್ಬೇಕು, ಇಲ್ಲ ಅಂತಂದ್ರೆ ಸಾಯಬೇಕು. ಈ ರೀತಿಯ ದಮನ ನೀತಿಯನ್ನ ಬಾಂಗ್ಲಾದೇಶದಲ್ಲೂ ಮಾಡ್ತಾ ಇದ್ದಾರೆ, ಪಾಕಿಸ್ತಾನದಲ್ಲೂ ಮಾಡ್ತಾ ಇದ್ದಾರೆ. ಎಲ್ಲೋ ಇಲ್ಲಿ ಸಿರಿಯಾ ಅಥವಾ ಇಸ್ರೇಲ್ನ ದಾಳಿ ನಾವು ನೋಡ್ತಾ ಇದ್ದೀವಲ್ಲ, ಹಮಾಸ್ ದಾಳಿ, ಅಲ್ಲೆಲ್ಲೋ ನೋಡಿದ್ರೆ ಇಲ್ಲಿ ಭಾರತದಲ್ಲಿ ಜಗತ್ತಿನ ಎಲ್ಲ ಮಾಧ್ಯಮಗಳಲ್ಲಿ ಬರುತ್ತೆ. ಹಿಂದೂಗಳ ಅನ್ಯಾಯ ಆದ್ರೆ ಯಾರು ಬರ್ತಾ ಇದ್ದಾರೆ ಸ್ವಾಮಿ? ಒಬ್ಬೊಬ್ಬ ಹಿಂದೂವನ್ನು ಹುಡುಕಿ ಕೊಲ್ತಾ ಇದ್ದಾರಲ್ಲ ಬಾಂಗ್ಲಾದೇಶದಲ್ಲಿ. ಸಿನಿಮಾ ನಟರನ್ನ ಬಿಡ್ತಾ ಇಲ್ಲ, ಉದ್ಯಮಿಗಳನ್ನ ಬಿಡ್ತಾ ಇಲ್ಲ, ಸಾಧು ಸಂತರನ್ನ ಬಿಡ್ತಾ ಇಲ್ಲ, ಯಾರನ್ನು ಬಿಡ್ತಾ ಇಲ್ಲ. ಸಂಚಲನ ಮಾಡ್ತಾರೆ. ಬೆಳಗ್ಗೆ ಎದ್ದು ಮೈಕುಗಳಲ್ಲಿ ಬೊಬ್ಬೆ ಹಾಕ್ತಾರೆ, ಅಲ್ಪಸಂಖ್ಯಾತರಾದ ಹಿಂದೂಗಳಿಗೆ ನಾವು ರಕ್ಷಣೆ ಕೊಡಬೇಕು ಅಂತ. ರಾತ್ರಿ ಎಲ್ಲ ಸಂಚು ಮಾಡೋದು ಇವರೇ. ಮಸೀದಿಗಳಲ್ಲಿ ಕೂಗ್ತಾರೆ ಹಿಂದೂಗಳಿಗೆ, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡೋಣ ಅಂತ. ಮತ್ತೆ ಸಂಚಲನ ಮಾಡಿ, ಮಸಲತ್ತನ್ನ ಮಾಡಿ, ಹುಡುಕಿ ಉದ್ಯಮಿಗಳನ್ನ ಕೊಲ್ತಾ ಇದ್ದಾರೆ. ಇವತ್ತು ಇಸ್ಕಾನ್ ಸಂಸ್ಥೆಯ ಆ ಬ್ಯಾಂಕ್ನ ಅಕೌಂಟ್ ಅನ್ನು ಕೂಡ ಮುಟ್ಟುಗೋಲು ಹಾಕೊಂಡಿದ್ದಾರೆ. ಹೀಗೆ ಹಂತವಾಗಿ ಹಿಂದೂಗಳ ದಮನವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಪ್ರತ್ಯುತ್ತರ ಕೊಡಲೇಬೇಕು. ಹಾಗೆ ನೋಡಿದ್ರೆ ಕರ್ನಾಟಕದಲ್ಲಿ
ಬಾಂಗ್ಲಾ ವಲಸಿಗರು ಮುಸಲ್ಮಾನರು ಇಲ್ವೇ? 15,000 ಜನ ಬಾಂಗ್ಲಾದೇಶಿ ಮುಸಲ್ಮಾನಿದ್ದಾರೆ, ನೆನಪಿಟ್ಕೊಳ್ಳಿ. 2014ರಲ್ಲಿ ಕೊಡಗಿನಲ್ಲಿ ಸರ್ವೆ ಮಾಡಿದಾಗ 7,000 ಜನ ಬಾಂಗ್ಲಾದೇಶಿ ಮುಸಲ್ಮಾನಿದ್ದಾರೆ ಅಂತ ನಮ್ಮ ಸರ್ವೆ ಪ್ರಕಾರ ಗೊತ್ತಾಯ್ತು. ವಿರಾಜಪೇಟೆ ತಾಲೂಕಿನಲ್ಲಿ ಒಬ್ಬ ಕಾಫಿ ತೋಟದ ಮಾಲೀಕ ಅವ್ರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದ. 1-2 ದಿನ ತಡ ಆಯ್ತು ಸಂಬಳ ಕೊಡೋದಿಕ್ಕೆ. ಅವರ ಮನೆ ಗೇಟಿಗೆ ಬಾಂಬಿಟ್ಟು ಉಡಾಯಿಸಿದ್ರು ಇದೇ ಬಾಂಗ್ಲಾದೇಶಿ ಮುಸಲ್ಮಾನರು. ಹಾಗಾದ್ರೆ ಬಂದಿರೋದು ಯಾತಕ್ಕೋಸ್ಕರ? ಅವರು ಕೂಲಿ ಕಾರ್ಮಿಕರ ನೆಪದಲ್ಲಿ ಕರ್ನಾಟಕದಲ್ಲಿ ಬಾಂಗ್ಲಾದೇಶಿ ಮುಸಲ್ಮಾನರಿದ್ದಾರೆ. ಹಳ್ಳಿಗಳಲ್ಲಿ ಇವತ್ತು ಪ್ಲಾಸ್ಟಿಕ್ ವಸ್ತುಗಳ ಮಾರಾಟದ ನೆಪದಲ್ಲಿ ಗುಜರಿ ಇದರಲ್ಲಿ ಸೋಗಿನಲ್ಲಿ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ಬೆಂಗಳೂರಿನ KR ಪುರಂ, ಮಹದೇವಪುರ ದಿಂಡಾಗಿ ಬಂದು ಸೇರ್ಕೊಂಡಿದ್ದಾರೆ. ನಾವೇನ್ ಮಾಡ್ತಾ ಇದ್ದೀವಿ? ಸ್ಥಳೀಯವಾಗಿ ಅವರಿಗೆ ಎಲ್ಲ ಐಡೆಂಟಿ ಕಾರ್ಡು, ರೇಷನ್ ಕಾರ್ಡು ಎಲ್ಲವನ್ನೂ ಕೊಡುವಂತ ವ್ಯವಸ್ಥಿತವಾದ ಸಂಚು ನಡೀತಾ ಇದೆ. ರೇಷನ್ ಕಾರ್ಡ್ ಕೂಡ ಅವ್ರಿಗೆ ಕೊಡ್ತಾ ಇದ್ದಾರೆ. ಬಾಂಗ್ಲಾದೇಶಿ ಮುಸಲ್ಮಾನರು ರಾತ್ರಿ ಎಲ್ಲಿಂದಲೂ ಬಂದು ಇಳಿತಾರೆ ರೈಲ್ವೆ ಸ್ಟೇಷನ್ಗಳಲ್ಲಿ, ನಾವು ಕಾಣ್ತಾ ಇದ್ದೀವಿ. ಆದ್ರೆ ಬಾಂಗ್ಲಾದಲ್ಲಿ ಇವತ್ತು ಏನ್ ನಡೀತಾ ಇದೆ? ಹಾಗಾಗಿ ಇದರ ವಿರುದ್ಧವಾಗಿ ಹಿಂದೂಗಳು ಧ್ವನಿ ಎತ್ತಬೇಕು. ಹಾಗಾಗಿನೇ ಇವತ್ತು ಇಡೀ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೇಡಿಕೆಗಳನ್ನ ಇಟ್ಟಿದ್ರು. ಒಂದು, ಹಿಂದೂಗಳಿಗೆ ರಕ್ಷಣೆಯನ್ನ ಕೊಡ್ರಿ. ಎರಡನೇದು, ಹಿಂದೂಗಳ ಆಸ್ತಿ ಪಾಸ್ತಿಗಳಿಗೆ ಹಾನಿ ಆಗ್ತಾ ಇದೆ, ರಕ್ಷಣೆಯನ್ನ ಕೊಡಿ. ಮೂರನೇದು, ತ್ವರಿತ ವಿಚಾರಣೆ ನಡೀಬೇಕು. ಅಲ್ರಿ, ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ತಾರೆ, ಇದೆಂತ ಪ್ರಜಾಪ್ರಭುತ್ವ ದೇಶ ಇದು? ದರಿದ್ರ ದೇಶ. ಒಬ್ಬ MLA ಚುನಾಯಿತ ಪ್ರತಿನಿಧಿಯನ್ನು ಕೂಡ ಹತ್ಯೆ ಮಾಡಿದ್ರಲ್ಲ, ಇದೆಂತ ದರಿದ್ರ ದೇಶ ಇದು? ಸಾಧು ಸಂಪತ್ತನ್ನ ಬಿಡುಗಡೆ ಮಾಡಬೇಕು, ಹಿಂದೂಗಳಿಗೆ ರಕ್ಷಣೆ ಸಿಗಬೇಕು, ಅವರ ಆಸ್ತಿ ಪಾಸ್ತಿಗಳಿಗೆ ರಕ್ಷಣೆ ಸಿಗಬೇಕು, ಅಲ್ಲಿ ಬದುಕೋದಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆನೂ ಕೂಡ ಆಗ್ಬೇಕು. ಬಾಂಗ್ಲಾದೇಶ ಎಚ್ಚೆತ್ತುಕೊಳ್ಳದೆ ಹೋದ್ರೆ ಹಂತವಾಗಿ ಈ ಹೋರಾಟವನ್ನು ಮುಂದಕ್ಕೆ ತಗೊಂಡೋಗಿ ಸಿದ್ಧರಿದ್ದೀವಿ ನಾವು. ಇನ್ನು ಕೆಲವೇ ದಿನ ಕಾರ್ಯಕರ್ತರು